NDA ಎಲ್ಲ ಪಾರ್ಟ್ನರ್ಸ್ ಅಂದ ನಾನು, ಕುಮಾರಸ್ವಾಮಿ ಅವರು, ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು, ಶೋಭಾ ಕರಂದ್ಲಾಜೆ ಅವರು, ಸದಾನಂದ ಗೌಡರು ಮತ್ತು ಎಲ್ಲ ಇತರ ಧುರೀಣರು ಸೇರಿ ನಾವಿವತ್ತು ಚುನಾವಣಾ ಆಯೋಗಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದ ಏನು ಅಕ್ರಮಗಳನ್ನು SIRದಲ್ಲಿ ಮಾಡ್ತಾ ಇದ್ದಾರೆ, ಇದರ ಒಂದು ವಿರುದ್ಧ ಪ್ರತಿಭಟಿಸಿ ಮನವಿಯನ್ನ ಕೊಟ್ಟಿದ್ದೇವೆ. ವಿಶೇಷವಾಗಿ ವಾಟ್ಸ್ಆಪ್ ಗ್ರೂಪ್ ಅನ್ನು ರಚನೆ ಮಾಡಿ ಸಂತೆ ನಡೀತಿರುವಂತಹ ಪ್ರದೇಶದಲ್ಲಿ, ಮದರ್ಸಾದಲ್ಲಿ ಮತ್ತು ಮಸೀದಿಯಲ್ಲಿ ಕಾಂಗ್ರೆಸ್ಸಿನ ಬಹುತೇಕ ಕಡೆ ಇವತ್ತು ಚುನಾಯಿತ ಪ್ರತಿನಿಧಿಗಳೆಲ್ಲ ಕಾಂಗ್ರೆಸ್ಸಿನ ಹಿಂದಿನ ಚುನಾಯಿತ ಪ್ರತಿನಿಧಿಗಳ ಮನೆಯಲ್ಲಿ ಒಂದೇ ಒಂದು ಕಮ್ಯುನಿಟಿಯ ಅಂದರೆ ಮುಸಲ್ಮಾನರ ಲೀಡರ್ಸ್ಗಳ ಕೈಯಲ್ಲಿ ಕೊಟ್ಟು ಆ ಓಣಿಯಲ್ಲಿ ಆ ಒಂದು ಪ್ರದೇಶದಲ್ಲಿ ಆ ಒಂದು ಬೂತ್ನಲ್ಲಿ ಅವರೇ ಹೋಗಿ ಮಾಡ್ಕೊಂಡು ಬರುವಂಗೆ BLA 2ಗಳಿಗೆ BLOಗಳು ಇನ್ಫಾರ್ಮ್ ಮಾಡಬೇಕು. ನಾವು ಇವತ್ತು ಈ ಜಾಗಕ್ಕೆ ಹೋಗ್ತಾ ಇದ್ದೀವಿ, ನೀವು ನಮ್ಮ ಜೊತೆಗೆ ಬರಬಹುದು ಅಂತೇಳಿ ಯಾವುದೇ ಮಾಹಿತಿ ಕೊಡ್ತಾ ಇಲ್ಲ. ನಾವು ಅವರಿಗೆ ಪೆನ್ ಡ್ರೈವ್ ಅನ್ನು, ನಾನು ಕುಮಾರಸ್ವಾಮಿ ಅವರು ಬೇರೆ ಬೇರೆ ಕಡೆ ಮಾಡಿದಂಥ ಪೆನ್ ಡ್ರೈವ್ ಅನ್ನು ಕೊಟ್ಟಿದ್ದೇವೆ. ಅನೇಕ ಕಡೆ BLOಗಳು ಹೇಳ್ತಾರೆ ನಿಮ್ಗೆ ಹೇಳಕ್ಕಾಗಲ್ಲ ಅಂತ ಹೇಳಿ, ಮತ್ತು ವಾಟ್ಸ್ಆಪ್ ಗ್ರೂಪ್ ರಚನೆ ಮಾಡಿದ್ದಾರೆ. ಇಂಥಲ್ಲಿ ಬಂದು ನೀವು ನಿಮ್ಮ ಎನ್ಯುಮರೇಷನ್ ಫಾರ್ಮ್ ಏನಿದೆ ಆ ಎನ್ಯುಮರೇಷನ್ ಫಾರ್ಮು ನೀವು ಫಿಲಪ್ ಮಾಡಿ ಕೊಡಬಹುದು ಅನ್ನುವಂಥದ್ದು ಮಾಡಿದ್ದಾರೆ. ಇದೆಲ್ಲವೂ ಮಾಡಿದ ನಂತರ ಇಲ್ಲಿವರೆಗೆ ಈ ಮೊದಲು ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು, ಜನತಾದಳದ ಮುಖಂಡರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಬಂದು ಈ ದೂರುಗಳನ್ನು ಕೊಟ್ಟಿದ್ದಾರೆ. ಆದರೆ ಕೆಳಮಟ್ಟದಲ್ಲಿ ಯಾವುದೇ ಆಕ್ಷನ್ ಆಗಿಲ್ಲ, ಅದರಿಂದ ಸುಧಾರಣೆ ಆಗಿಲ್ಲ. ಹಾಗಾಗಿ ಇವತ್ತು ನಾವು ಉನ್ನತ ಮಟ್ಟದ ಡೆಲಿಗೇಷನ್ನು, 3 ಜನ ಕೇಂದ್ರ ಸಚಿವರು, 2 ವಿರೋಧ ಪಕ್ಷದ ನಾಯಕರು ಮತ್ತು ಹಿರಿಯರಾದಂಥ ಕಾರಜೋಳ್ ಅವರು, ಈ ರೀತಿ ಹಲವು ಪ್ರಮುಖರು ನಾವು ಇವತ್ತು ಬಂದು ಚುನಾವಣಾ ಆಯೋಗಕ್ಕೆ ತೀವ್ರವಾದಂಥ ಆಗ್ರಹವನ್ನು ಮಾಡಿದ್ದೇವೆ. ಮೊದಲನೇದಾಗಿ ಈ ರೀತಿ ಯಾರು ಮಾಡ್ತಾ ಇದ್ದಾರೆ ಅವರನ್ನ, ಸುಮಾರು ಉದಾಹರಣೆಗಳಿದ್ದಾವೆ, ಆದರೆ ಗ್ರೇವ್ ವೈಲೆನ್ಸ್ ಆದಂಥ ಮತ್ತು ಉದ್ದಟತನದ ಉತ್ತರವನ್ನು ಕೊಟ್ಟಿರುವಂಥ, ವಾಟ್ಸ್ಆಪ್ ಗ್ರೂಪ್ ರಚನೆ ಮಾಡಿದಂಥ ಮತ್ತು ಅನೇಕ ಕಡೆ ಸ್ಥಳೀಯ ಶಾಸಕರ ಭಾವಚಿತ್ರವನ್ನು BLAಗಳು ಹಾಕಿ ಪ್ರಚಾರ ಮಾಡ್ತಾ ಇದ್ದಾರೆ. ಇದರೆಲ್ಲದರ ವಿರುದ್ಧ BLOಗಳು ಹಾಕಿ ಅವರ ID ಕಾರ್ಡ್ಗಳಲ್ಲಿ ಸ್ಥಳೀಯ ಶಾಸಕರು ಈ ರೀತಿ ಬೇರೆ ಬೇರೆ ಮುಖಂಡರದ್ದು ಹಾಕಿ ಪ್ರಚಾರ ಮಾಡ್ತಿರುವಂತಹ ಕಂಪ್ಲೇಂಟ್ ಅನ್ನು ನಾವು ಕೊಟ್ಟಿದ್ದೇವೆ. ಅವರ ಮೇಲೆ ಆಕ್ಷನ್ ಆಗಬೇಕು. ನಾವು ಮೊದಲೇ ಡಿಮಾಂಡ್ ಅನ್ನು ಕೊಟ್ಟಿದ್ದೇವೆ, ತಕ್ಷಣ ಆಕ್ಷನ್ ಆಗಬೇಕು. ಎರಡನೇ ಡಿಮಾಂಡು ನಾವು ಕೊಟ್ಟಿರುವುದು, ಇಲ್ಲಿವರೆಗೆ ಏನಾಗಿದೆ ಅದು ಕಂಪ್ಲೀಟ್, ಅದನ್ನ ರೀಎನ್ಯುಮರೇಷನ್ ಅನ್ನ ಮಾಡಬೇಕು. ಇದು ಇಲ್ಲಿಗಲ್ ಆಗಿದೆ. ಇದು ನಿಜವಾದ SIRದ ಒಂದು ಪ್ರಕ್ರಿಯೆ ಏನಿದೆ, ಅದರ ಉದ್ದೇಶ ಏನಿದೆ, ಅದು ವಿಫಲಗೊಳಿಸುವಂತಹ ಒಂದು ಕುತಂತ್ರ ಆಗಿದೆ. ಮತ್ತು ಇದರ ಜೊತೆಗೆ ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗೆ SIR ಮತ್ತು ಅಲ್ಲಿ ವೆರಿಫಿಕೇಶನ್ ಆದ ನಂತರ ಕರ್ನಾಟಕದಲ್ಲಿ ಎಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಇದೆ ಅಲ್ಲಿ ಬಾಂಗ್ಲಾದೇಶದ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಂದು, ಈ ನುಸುಳುಕೋರರು ಬಂದು ವೋಟರ್ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.